ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಸ್ನೇಹಿತರೆ, ಇವತ್ತು ನಾವು ಶ್ರೀ ಕ್ಷೇತ್ರವಾದಂತಹ ಆಲುರಾಮೇಶ್ವರ ಸ್ವಾಮಿಯ ಮಹಾಸನ್ನಿಧಾನದಲ್ಲಿದ್ದೀವಿ. ಇಲ್ಲಿರ್ತಕ್ಕಂತಹ ಶಿವಲಿಂಗವನ್ನು ಸ್ವತಃ ಶ್ರೀರಾಮಚಂದ್ರರೇ ತಮ್ಮ ಹಸ್ತದಿಂದ ಸ್ಥಾಪನೆ ಮಾಡಿದರು ಎನ್ನುವ ಪ್ರತೀತಿ ಇದೆ. ಅಂದಿನ ಮೈಸೂರಿನ ಮಹಾರಾಜರಾದಂತಹ ಜಯ ಚಾಮರಾಜೇಂದ್ರ ಒಡೆಯರವರು ಇಲ್ಲಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ ನಂತರವೇ ಅವರಿಗೆ ಪುತ್ರ ಸಂತಾನವಾಯಿತು ಎನ್ನುವ ಪ್ರತೀತಿ ಇದೆ. ಇಷ್ಟೆಲ್ಲ ವಿಶೇಷತೆಗಳನ್ನ ಒಳಗೊಂಡಿರುವಂತಹ ಇಂತಹ ಮಹಾಕ್ಷೇತ್ರದ ದರ್ಶನವನ್ನು ಒಮ್ಮೆ ಪಡೆಯೋಣ ಬನ್ನಿ. ಹಿಂದೆ ಶ್ರೀರಾಮಚಂದ್ರರು ವನವಾಸದಲ್ಲಿದ್ದಾಗ ಈ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ. ಹಾಗೆ ಭೇಟಿ ನೀಡಿದಾಗ ಅವರಿಗೆ ಅಲ್ಲಿ ಇಷ್ಟಲಿಂಗದ ಪೂಜೆ ಮಾಡುವ ಅನಿವಾರ್ಯತೆ ಬರುತ್ತೆ. ಆಗ ಶ್ರೀರಾಮಚಂದ್ರರು ತಮ್ಮ ಹಸ್ತದಿಂದಲೇ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಈ ರೀತಿ ಸ್ಥಾಪನೆ ಮಾಡಿ ಆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಅವರು ಮುಂದೆ ಹೋಗ್ತಾರೆ. ತದನಂತರ ಈ ಶಿವಲಿಂಗಕ್ಕೆ ಪ್ರತಿನಿತ್ಯ ಒಂದು ಹಸು ಬಂದು ಹಾಲನ್ನು ಕರೆದು ಹೋಗ್ತಾ ಇರುತ್ತೆ. ಹಾಲನ್ನು ಕರೆದು ಅಭಿಷೇಕವನ್ನು ಮಾಡ್ತಕ್ಕಂತಹ ಈ ಸ್ಥಳವನ್ನು ನೋಡಿದಂತಹ ಅಲ್ಲಿನ ಸ್ಥಳೀಯರು ಸ್ವತಃ ಹಸುವೇ ಬಂದು ಈ ಲಿಂಗದ ಮೇಲೆ ಹಾಲು ಕರೆಯುತ್ತಿರುವುದರಿಂದ ಈ ಕ್ಷೇತ್ರಕ್ಕೆ ಆಲುರಾಮೇಶ್ವರ ಎಂದು ಹೆಸರನ್ನು ಕೊಡ್ತಾರೆ. ಇಂತಹ ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂತಹ ಈ ಶಿವಲಿಂಗದ ದರ್ಶನವನ್ನು ಒಮ್ಮೆ ಮಾಡೋಣ ಬನ್ನಿ. ಸ್ನೇಹಿತರೆ, ಈಗ ನೀವಿಲ್ಲಿ ನೋಡ್ತಕ್ಕಂತಹ ಈ ದೇವಸ್ಥಾನವೇ ಹೊಸದಾಗಿ ನಿರ್ಮಿತವಾಗುತ್ತಿರುವಂತಹ ಆಲುರಾಮೇಶ್ವರ ಸ್ವಾಮಿಯ ದೇವಾಲಯ. ಇದೇ ಮುಖ್ಯ ಪ್ರಾಂಗಣ. ಇದನ್ನು ದ್ರಾವಿಡ ಶೈಲಿಯಲ್ಲಿ ಇರುವಂತೆ ನಿರ್ಮಿಸಲಾಗುತ್ತಿದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ದೇವಸ್ಥಾನದ ಒಳಗೆ ಹೋಗೋಣ. ಒಳಗೆ ಹೋಗುವ ಮೊದಲು ನಮಗೆ ಚತುಷ್ಪಥ ಪುಷ್ಪದಳದ ಸ್ವಾಗತವನ್ನು ನೋಡಬಹುದು. ಎರಡೂ ಬದಿಯಲ್ಲಿ ನಾವು ದ್ವಾರಪಾಲಕರ ವಿಗ್ರಹಗಳನ್ನು ಕಾಣಬಹುದು. ಸ್ನೇಹಿತರೆ, ಹಾಗೆ ನಾವು ಈ ದೇವಸ್ಥಾನದ ಒಳಗೆ ಹೋಗೋಣ ಬನ್ನಿ. ನಾವು ಒಳಗೆ ಹೋಗ್ತಿದ್ದಂತೆ ನಮಗೆ 4 ಕಂಬದ ಒಂದು ಸುಖನಾಸಿ ಮಂಟಪವನ್ನು ಕಾಣಬಹುದು. ಅದಾದ ನಂತರ ನಮಗೆ ಕಾಣಸಿಗುವುದೇ ಗರ್ಭಗುಡಿಯ ಮುಖ್ಯ ದ್ವಾರ. ಬನ್ನಿ, ಸ್ವತಃ ಶ್ರೀರಾಮಚಂದ್ರರೇ ಸ್ಥಾಪಿಸಿದಂಥ ಈ ಶಿವಲಿಂಗದ ದರ್ಶನವನ್ನು ಮಾಡೋಣ. ಸ್ನೇಹಿತರೆ, ಈಗ ನೀವಿಲ್ಲಿ ನೋಡ್ತಕ್ಕಂತಹ ಈ ಈಶ್ವರನೇ ಆಲುರಾಮೇಶ್ವರ ಮಹಾಸ್ವಾಮಿ. ಸ್ನೇಹಿತರೆ, ಇಲ್ಲಿರ್ತಕ್ಕಂತಹ ಈ ಶಿವಲಿಂಗವನ್ನೇ ಸ್ವತಃ ಶ್ರೀರಾಮಚಂದ್ರರು ತಮ್ಮ ಹಸ್ತದಿಂದ ಸ್ಥಾಪಿಸಿದ ಶಿವಲಿಂಗವಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಶ್ರೀರಾಮಚಂದ್ರರಿಂದಲೇ ಸ್ಥಾಪಿಸಲ್ಪಟ್ಟಂತಹ 3 ಶಿವಲಿಂಗಗಳಿವೆ. ಅದರಲ್ಲಿ ಇದು ಆಲುರಾಮೇಶ್ವರ, ಎರಡನೆಯದು ಜಟ್ಟಂಗಿಯ ರಾಮೇಶ್ವರ, ಮೂರನೆಯದು ರಾಮಗಿರಿಯ ಕರಿಸಿದ್ದೇಶ್ವರ. ಈ 3 ಶಿವಲಿಂಗಗಳನ್ನು ಶ್ರೀರಾಮಚಂದ್ರರೇ ತಮ್ಮ ಹಸ್ತದಿಂದ ಸ್ಥಾಪಿಸಿದ್ದರು ಎನ್ನುವ ಪ್ರತೀತಿ ಇದೆ. ಶ್ರೀರಾಮಚಂದ್ರರು ತಮ್ಮ ಹಸ್ತದಿಂದಲೇ ಸ್ಥಾಪಿಸಿದಂತಹ ಜಟ್ಟಂಗಿಯ ರಾಮೇಶ್ವರ ದೇವಾಲಯದ ವಿಡಿಯೋದ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ನೋಡಿ ಬನ್ನಿ. ಸ್ನೇಹಿತರೆ, ಈ ದೇವಾಲಯದ ಹಿಂಭಾಗದಲ್ಲಿ ಅತ್ಯಂತ ದೊಡ್ಡದಾದ ಏಕಶಿಲಾ ಬಂಡೆಯನ್ನು ನಾವು ಕಾಣಬಹುದು. ಈ ದೇವಾಲಯದ ಹಿಂಭಾಗದಲ್ಲಿ ಗರ್ಭಗುಡಿಯ ಹಿಂಭಾಗದಲ್ಲಿ ನಮಗೆ ಕಾಣಸಿಗುವುದೇ ಗಂಗಾ ಮಾತೆಯ ಪವಾಡ ಸಜ್ಜಿತವಾದಂತಹ ಕೊಳ. ಇದು ಇತ್ತೀಚೆಗೆ ನಿರ್ಮಿತವಾಗುತ್ತಿರತಕ್ಕಂತಹ ದೇವಾಲಯದ ಉಳಿದ ದೇವರ ಗುಡಿಗಳು. ಸ್ನೇಹಿತರೆ, ಬನ್ನಿ ಹಾಗಾದರೆ ಈ ಗರ್ಭಗುಡಿಯ ಹಿಂಭಾಗದಲ್ಲಿರ್ತಕ್ಕಂತಹ ಗಂಗಾ ಕೊಳವನ್ನು ನೋಡೋಣ ಬನ್ನಿ. ಶ್ರೀರಾಮಚಂದ್ರರು ಅಭಿಷೇಕಕ್ಕಾಗಿ ತಮ್ಮ ಬಾಣದಿಂದಲೇ ಕಾಶಿಯ ಗಂಗೆಯನ್ನು ಇಲ್ಲಿ ಉದ್ಭವಿಸುವಂತೆ ಮಾಡಿ ಶ್ರೀ ಆಲುರಾಮೇಶ್ವರ ಸ್ವಾಮಿಯ ಅಭಿಷೇಕವನ್ನು ಮಾಡಿದರು ಎನ್ನುವ ಪ್ರತೀತಿ ಇದೆ. ಈ ರೀತಿ ಕಾಶಿಯಿಂದ ಇಲ್ಲಿ ಉದ್ಭವಿಸಿದ ಈ ಗಂಗೆಯೇ ಗಂಗಾ ಕೊಳ. ಸ್ನೇಹಿತರೆ, ಇಲ್ಲಿ ಕಾಶಿಯಿಂದಲೇ ನೇರವಾಗಿ ಈ ನೀರು ಉಕ್ಕುತ್ತದೆ ಎನ್ನುವ ಪ್ರತೀತಿ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಷ್ಟೆಲ್ಲ ಪವಾಡ ಖಚಿತವಾದಂತಹ ಪುಣ್ಯಕ್ಷೇತ್ರದ ಗಂಗಾ ಮಾತೆಯ ದರ್ಶನವನ್ನು ಮಾಡೋಣ ಬನ್ನಿ. ಶ್ರೀರಾಮ ಅರಣ್ಯವಾಸದಲ್ಲಿ ಈ ಮಾರ್ಗ ಬಂದಾಗ ರಾಮನ ವನವಾಸ ಬಂದಲ್ಲಿ ಪೂಜೆ ಕೊಂಡ ಸ್ವಾಮಿ ಉದ್ಭವ ಆಯ್ತಂತೆ ಆಲುರಾಮೇಶ್ವರ ಸ್ವಾಮಿ ಶಿವಲಿಂಗು. ಅನಂತರ ಅವರು ಪೂಜೆ ಮುಗಿಸಿಕೊಂಡು ಮುಂದೆ ಪ್ರಯಾಣ ಬೆಳೆಸಿದ ಸ್ವಾಮಿ ನಿತ್ಯ ಪೂಜೆ ಆಗಿನ ಕಾಲದಲ್ಲಿ ಹಿಂದೆಲ್ಲ ದಟ್ಟವಾದ ಕಾಡು. ಆ ಪೂಜೆಯ ಸಂದರ್ಭದಲ್ಲಿ ಹೊಸ ಒಂದು ಶಿವನ ತಲೆ ಮೇಲೆ ಹಾಲಭಿಷೇಕ ಮಾಡೋಕ್ಕೆ ಆಲುರಾಮೇಶ್ವರ ಸ್ವಾಮಿ ಎಂದು ವಾಡಿಕೆಯಾಗಿದೆ. ಸ್ನೇಹಿತರೆ, ಈ ಗಂಗಾ ಕೊಳದಲ್ಲಿ ಅನೇಕ ವಸ್ತುಗಳು ಮೇಲೆ ತೇಲಿ ಬರ್ತವೆ. ಇಲ್ಲಿ ಒಂದೊಂದು ವಸ್ತುವಿಗೆ ಒಂದೊಂದು ರೀತಿಯಾದಂತಹ ಅರ್ಥವಿದೆ, ಅದನ್ನು ತಿಳಿಯೋಣ ಬನ್ನಿ. ಬಾಳೆಹಣ್ಣು, ವಿಳ್ಯದೆಲೆ, ಅಡಿಕೆ, ಶಂಕು, ಲಿಂಗು, ಬೆಳೆತುಟ್ಟಿಲು, ಬಾಗಣ ಇವೆಲ್ಲ ಬರ್ತವೆ. ಇದು ಶುಭ ಫಲ. ಅಶುಭ ಅಂದರೆ ಇಕ್ಕಲು, ಕಲ್ಲು, ಮಣ್ಣು, ಒಡಪೆಳೆ, ಪೂಜೆ ಒಳಗೆ ಬರುತ್ತೆ.
ಈ ಥರ ಬಂದರೆ ಅಶುಭ ಅಂತ. ಈ ಫಲ ಏನು ಬರುತ್ತೆ ಅನುಗುಣವಾಗಿ ಅವ್ರು ಸಂಕಲ್ಪ ಮಾಡ್ಕೊಂಡಾಗ ನೆರವೇರ್ತದೆ. ನಾವು ಚಿತ್ರೀಕರಣ ಮಾಡುವ ಸಂದರ್ಭದಲ್ಲೇ ಒಂದು ದಂಪತಿಗೆ ಒಂದು ವಸ್ತು ತೇಲಿ ಬಂತು, ಅದರ ಅರ್ಥವನ್ನು ಅವರು ಹೇಳ್ತಾರೆ ಕೇಳಿ. ಒಂಬಳೆ ಬಂದು ಶುಭ ಸೂಚನೆ ಅಂತ ಅವರು ಫಲ ಕೊಡ್ತೀನಿ ಅಂತ ಬಂದಿದೆ. ಯಾವುದೇ ರೀತಿಯ ದೋಷ ಏನೂ ಇಲ್ಲ, ಮದುವೆ ಆಗಿರೋ ಟೈಮು ಸರಿ ಇಲ್ಲ ಅಂತ ಬಂದಿದೆ ಅಷ್ಟೇ. ಅರ್ಕೆ ಮಾಡ್ತೀನಿ ಅಮ್ಮನರಿಗೆ ಮುಂದಿನ ವರ್ಷದೊಳಗೆ ಫಲ ಕೊಟ್ಟರೆ ಜೋಡಿ ಸಮೇತ ಇಬ್ಬರು ಗಂಡೆ ಇಟ್ಕೊಂಡು ಅಮ್ಮನವ್ರಿಗೊಂದು ಗಂಗಾ ಪೂಜೆ ಮಾಡಿಸಿ ಅಮ್ಮನರಿಗೆ ಮಡ್ಲಿಕ್ಕೆ ಸೀರೆ ಕಾಣ ತಗೊಂಡು ಪಾಪನ ಕೈಯಲ್ಲಿ ಬೆಳ್ಳಿ ತೊಟ್ಟು ಬಿಡಿಸಿ ಹೋಗ್ತೀನಿ ಅಂತ ಅರ್ಕೆ ಮಾಡ್ತೀನಿ. ಇದನ್ನು ಅಮ್ಮನವ್ರಿಗೆ ಜ್ಞಾಪಕ ತಗೊಂಡಿದ್ದಾರೆ. ಮನೆ ತಂದ್ರೆ ಮನೆಯಲ್ಲಿ ಪೂಜೆ ಮಾಡ್ತೀನಿ. ತೀರ್ಥ ಬರ್ಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಹುತ್ತ ಇದೆಯಲ್ಲ, ಆ ಹುತ್ತದ ಕೈ ಇಟ್ಟಾಗ ಕಡಗ ಹಂಗೆ ಕೈ ಬಂದೈತೆ. ಅಲ್ಲಿ ಕಳ್ಕೊಂಡು ಕಾಸಿಗೆ ಕಳ್ಕೊಂಡು ಕಡಗ ಇಲ್ಲಿ ಬಂದೈತೆ. ಅವ ಇಲ್ಲಿ ಐಕ್ಯವಾಗಿದ್ದಾರೆ, ಅದಕ್ಕೆ ಎರಡನೇ ಕಾಸಿಗೆ ಹಂಗೆ ಅಂತ ಕರೀತಾರೆ. ಸ್ನೇಹಿತರೆ, ಇಲ್ಲಿನ ಸ್ಥಳದ ಪುರಾಣದ ಪ್ರಕಾರ ಈ ಗಂಗಾ ಕೊಳದಲ್ಲಿ ಅನೇಕ ವಸ್ತುಗಳು ತೇಲಿ ಬರುವುದಕ್ಕೆ ಒಂದು ಕಾರಣವಿದೆ. ಹಿಂದೆ ಒಂದು ಕುಟುಂಬವು ಕಾಶಿ ಯಾತ್ರೆಗೆ ಅಂತ ಹೋಗಿರುತ್ತೆ. ಹೀಗೆ ಕಾಶಿ ಯಾತ್ರೆಗೆ ಹೋದಾಗ ಆ ಕುಟುಂಬದ ಸೊಸೆಯ ಕೈಯಲ್ಲಿರ್ತಕ್ಕಂಥ ವಜ್ರಖಚಿತ ಚಿನ್ನದ ಕಡಗ ಕಾಶಿಯ ಗಂಗೆಯಲ್ಲಿ ಮುಳುಗಿ ಹೋಗಿರುತ್ತೆ. ಈ ರೀತಿ ಮುಳುಗಿದಂತಹ ಆ ಚಿನ್ನದ ಕಡಗವನ್ನು ಆಕೆ ಮರೆತು ಬಿಡ್ತಾಳೆ. ಸ್ನೇಹಿತರೆ, ಆ ಕುಟುಂಬವು ಈ ಸ್ಥಳಕ್ಕೆ ಬಂದಾಗ ಅತ್ತೆಯ ಕಣ್ಣಿಗೆ ತನ್ನ ಸೊಸೆಯ ಕೈಯಲ್ಲಿದ್ದಂತಹ ಚಿನ್ನದ ಕಡಗ ಇಲ್ಲದಿದ್ದುದು ಕಂಡುಬರುತ್ತೆ. ಆಗ ಸೊಸೆಯನ್ನು ಇನ್ನು ಚಿನ್ನದ ಕಡಗ ಏನಾಯಿತು ಅಂತ ಕೇಳ್ತಾಳೆ. ಆಗ ಸೊಸೆ, ಇಲ್ಲ, ಚಿನ್ನದ ಕಡಗನ ಇಲ್ಲೇ ಇಟ್ಟಿದ್ದೀನಿ, ತರ್ತೀನಿ ಅಂತ ಬರ್ತಾಳೆ. ಇನ್ನೇನು ಚಿನ್ನದ ಕಡಗ ಕಳೆದೋಯ್ತು ಅಂದರೆ ನಮ್ಮ ಮನೆಯಲ್ಲಿ ಆ ಪ್ರಶ್ನೆಗೆ ಉತ್ತರ ನನ್ನ ಬಳಿ ಇಲ್ಲ ಎಂದು ಆಕೆ ತನ್ನ ಪ್ರಾಣವನ್ನು ಕಳೆದುಕೊಳ್ಳಲು ಹುತ್ತಕ್ಕೆ ಕೈ ಹಾಕ್ತಾಳೆ. ಈ ರೀತಿ ಹುತ್ತಕ್ಕೆ ಕೈ ಹಾಕಿದಾಗ ಕಾಶಿಯಲ್ಲಿ ಕಳೆದುಕೊಂಡಂತಹ ಚಿನ್ನದ ಕಡಗ ಆಕೆಯ ಕೈಗೆ ತಾನಾಗಿಯೇ ಬಂದುಬಿಡುತ್ತದೆ. ಇದನ್ನು ನೋಡಿ ಆಶ್ಚರ್ಯಚಕಿತವಾದಂಥ ಆ ಮಹಾಸಾಧ್ವಿ ಗಂಗಾ ಮಾತೆಗೆ ನಮಿಸುತ್ತಾ, ಹೀಗೆ ನನ್ನ ಕಷ್ಟಕ್ಕೆ ಹೇಗೆ ನೀನು ಸಹಾಯ ಮಾಡಿದು, ಅದೇ ರೀತಿ ಇಲ್ಲಿ ಬರುವ ಭಕ್ತರ ಪಾಲಿಗೆ ಅನೇಕ ವಸ್ತುಗಳ ಮೂಲಕ ಅವರ ಇಷ್ಟಾರ್ಥವನ್ನು ಸಿದ್ಧಿಸಿಕೊಡುತ್ತಾಯಿ ಎಂದು ಹರಕೆ ಹೊತ್ಕೊಳ್ತಾಳೆ. ಈ ರೀತಿ ಆ ಮಹಾಸಾಧ್ವಿಯ ಸತೀಮಣಿಯ ಆಶ್ರಯದಂತೆ ಈ ಕೊಳದಲ್ಲಿ ಅನೇಕ ವಸ್ತುಗಳು ತೇಲಿ ಬರ್ತವೆ. ಸ್ನೇಹಿತರೆ, ಗಂಗಾ ಕೊಳದಿಂದ ಉದ್ಭವಿಸಿದ ನೀರು ಮುಂದೆ ಬಂದು ಈ ಕಲ್ಯಾಣಿಯಲ್ಲಿ ತುಂಬುತ್ತದೆ. ಇದನ್ನು ಗಂಗಾ ಪೂಜೆಗೆ ಮತ್ತು ವಿಶೇಷ ಸಂದರ್ಭದಲ್ಲಿ ಮಕ್ಕಳಾಗದೇ ಇರುವಂತಹ ದಂಪತಿಗಳು ಇಲ್ಲಿ ಬಂದು ಗಂಗಾ ಪೂಜೆಯನ್ನು ನೆರವೇರಿಸಿ ಹೋಗ್ತಾರೆ. ನೀವು ನೋಡ್ತಾ ಇರುವುದು ಗಂಗಾ ಮಾತೆಯ ವಿಗ್ರಹವಾಗಿದೆ. ಗಂಗೆಯ ವಾಹನ ಮಕರ ಅಂದರೆ ಮೊಸಳೆ, ಅದನ್ನು ನೀವಿಲ್ಲಿ ಗಮನಿಸಬಹುದು. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಪವಿತ್ರವಾದ ಗಂಗೆಯ ತೀರ್ಥಕೊಳ. ಈ ಕೊಳದಲ್ಲಿ ಅನೇಕ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಸ್ನೇಹಿತರೆ, ಈ ಕೊಳದಲ್ಲಿ ತುಂಬಿದಂತಹ ನೀರು ಮುಂದೆ ಹೋಗಿ ಬಸವ ಕಲ್ಯಾಣಿಯಲ್ಲಿ ತುಂಬುತ್ತೆ. ಈಗ ನೀವು ನೋಡ್ತಾ ಇರುವುದು ಬಸವನ ಕಲ್ಯಾಣಿ. ಈ ಬಸವನ ಕಲ್ಯಾಣಿಯಲ್ಲಿ ಬಂದ ಭಕ್ತಾದಿಗಳು ಸ್ನಾನಾದಿಗಳನ್ನು ಪೂರೈಸಲು ಅನುಕೂಲವಾಗುತ್ತದೆ. ಈ ಆಲುರಾಮೇಶ್ವರನ ಕ್ಷೇತ್ರ ಸಂತಾನ ಭಾಗಕ್ಕೆ ಅದೆಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು ಅಂದರೆ, ಅಂದಿನ ಮೈಸೂರಿನ ಮಹಾರಾಜರಾದಂತಹ ಜಯಚಾಮರಾಜ ಒಡೆಯರವರು ಕೂಡ ಈ ಕ್ಷೇತ್ರಕ್ಕೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ಹೀಗೆ ಪೂಜೆ ಸಲ್ಲಿಸುವಾಗ ಅವರಿಗೆ ಬೆಳ್ಳಿಯ ತೊಟ್ಟಲು ಬಂದಂತೆ. ಅದಾದ ನಂತರವೇ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರವರು ಜನಿಸಿದರು ಎನ್ನುವ ಪ್ರತೀತಿ ಇದೆ. ಈ ರೀತಿಯಾಗಿ ಮಕ್ಕಳ ಫಲಕ್ಕೆ ವಿಶೇಷವಾದ ಒಂದು ಯಾವುದಾದರೂ ಕ್ಷೇತ್ರ ಇದೆ ಅಂದರೆ ಅದೇ ಶ್ರೀ ಆಲುರಾಮೇಶ್ವರ ಮಹಾಕ್ಷೇತ್ರ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ನಾವು ಅಶ್ವತ್ಥ ಕಟ್ಟೆಯನ್ನು ಗಮನಿಸಬಹುದು. ಮಕ್ಕಳಾಗದೇ ಇರತಕ್ಕಂತಹ ದಂಪತಿಗಳು ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿನ ಅಶ್ವತ್ಥ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡಿ ಹೋಗುವ ಪ್ರತೀತಿ ಇದೆ. ಹಾಗಾದರೆ ಬನ್ನಿ, ಈ ಅಶ್ವತ್ಥ ಕಟ್ಟೆಯ ಒಮ್ಮೆ ದರ್ಶನವನ್ನು ಮಾಡೋಣ. ಹಾಗೆ ನಾವು ಕೂಡ ಒಮ್ಮೆ ಅಶ್ವತ್ಥ ಕಟ್ಟೆಯ ಸುತ್ತು ಹಾಕಿ ಬರೋಣ. ಈ ಅಶ್ವತ್ಥ ಕಟ್ಟೆಯ ಗರ್ಭಗುಡಿಯೊಳಗೆ ನಾವು ಅನೇಕ ದೇವರ ವಿಗ್ರಹಗಳನ್ನು ಗಮನಿಸಬಹುದು. ಅದರಲ್ಲಿ ಪ್ರಮುಖವಾದದ್ದೇ ನಾಗರ ವಿಗ್ರಹಗಳು. ಸ್ನೇಹಿತರೆ, ಈ ನಾಗರ ವಿಗ್ರಹಗಳನ್ನು ನಾವು ಎಲ್ಲ ಅಶ್ವತ್ಥ ಕಟ್ಟೆಗಳಲ್ಲೂ ಗಮನಿಸ್ತೀವಿ. ಏನಕ್ಕಪ್ಪ ಅಂದರೆ, ಮಕ್ಕಳಾಗದೇ ಇರತಕ್ಕಂತಹ ಮೊದಲ ಸಮಸ್ಯೆಗೆ ನಾಗರ ದೋಷವು ಕೂಡ ಒಂದು ಪ್ರಮುಖ ಕಾರಣವಾಗಿರುತ್ತದೆ. ಹಾಗಾಗಿ ಈ ಅಶ್ವತ್ಥ ಕಟ್ಟೆಯ ಸುತ್ತಲೂ ನಾವು ಅನೇಕ ರೀತಿಯ ವಿವಿಧ ನಾಗರ ವಿಗ್ರಹಗಳನ್ನು ಗಮನಿಸಬಹುದು. ಈ ನಾಗರ ವಿಗ್ರಹಗಳನ್ನು ಯಾಕೆ ಕೆತ್ತಿರ್ತಾರೆ ಅಂದರೆ, ಒಂದೊಂದು ನಾಗ ದೇವತೆಯ ಕೆತ್ತನೆಯಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ. ಇದರಲ್ಲಿ ಒಂಟಿನಾಗ, ಜೋಡಿನಾಗ, ತ್ರಿವಳಿನಾಗ, ಈ ರೀತಿ ಅನೇಕ ವಿಧದ ನಾಗರ ದೋಷಗಳಿರ್ತವೆ. ಹಾಗಾಗಿ ನಾವು ಅನೇಕ ರೀತಿಯಾದಂತಹ ನಾಗರ ದೇವತೆಯ ವಿಗ್ರಹಗಳನ್ನು ಇಲ್ಲಿ ನಾವು ಕಾಣಬಹುದು. ಸ್ನೇಹಿತರೆ, ಈಗ ನೋಡಿ, ಅಶ್ವತ್ಥ ಕಟ್ಟೆಯ ಪಕ್ಕದಲ್ಲಿ ನಾವು ಬೇವಿನ ಮರವನ್ನು ಕೂಡ ಕಾಣಬಹುದು.
ಈ ಬೇವಿನ ಮರ ಮತ್ತು ಅಶ್ವತ್ಥ ವೃಕ್ಷಗಳು ಎರಡನ್ನು ಕೂಡ ಅತ್ಯಂತ ಪವಿತ್ರ ಎಂದು ಭಾವಿಸಲಾಗುತ್ತದೆ. ಹಾಗಾಗಿ ಎಲ್ಲೇ ಅಶ್ವತ್ಥ ಕಟ್ಟೆಯ ಜೊತೆ ಒಂದು ಬೇವಿನ ಮರವನ್ನು ನಾವು ಕಾಣಬಹುದಾಗಿದೆ. ಈಗ ನೋಡಿ, ಈ ನಾಗರ ವಿಗ್ರಹಗಳಲ್ಲಿ ಅನೇಕ ವಿಧಗಳು ಎಂದು ನಾನು ಹೇಳಿದೆ. ಅದರಲ್ಲಿ ಕೆಲವು ವಿಧಗಳನ್ನು ನಾನಿಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಈಗ ನೀವು ನೋಡ್ತಕ್ಕಂತಹ ಈ ಶಿವಲಿಂಗ ಏನಿದೆಯಲ್ಲ, ಇದು ನಾಗಬಂಧ ವಿಗ್ರಹವಾಗಿರುತ್ತದೆ. ಇದು ಶಿವನಾಗಬಂಧ ವಿಗ್ರಹ. ಹಾಗೆ ಇಲ್ಲಿ ಒಂಟಿನಾಗ, ಹಾಗೆ ಬಲಭಾಗದಲ್ಲಿ ಈ ನೋಡ್ಬೋದು, ಇಲ್ಲಿ ಒಂಟಿನಾಗ ಇದೆ. ಇದರ ಪಕ್ಕದಲ್ಲೇ ನಾವು ತ್ರಿವಳಿ ನಾಗ, ಈ ರೀತಿ ಅನೇಕ ನಾಗರ ವಿಗ್ರಹಗಳನ್ನು ನಾವಿಲ್ಲಿ ಗಮನಿಸಬಹುದು. ಸ್ನೇಹಿತರೆ, ಈ ರೀತಿಯಾಗಿ ಈ ಅಶ್ವತ್ಥ ಕಟ್ಟೆಯ ದರ್ಶನವನ್ನು ಮಾಡಿದ ನಂತರ ನಮಗೆ ಈ ಅಶ್ವತ್ಥ ಕಟ್ಟೆಯ ಎಡಭಾಗದಲ್ಲಿ ನಾವು ನಾಗಲಿಂಗ ಪುಷ್ಪದ 2 ಮರಗಳನ್ನು ಗಮನಿಸಬಹುದು. ಸ್ನೇಹಿತರೆ, ಈ ನಾಗಲಿಂಗ ಪುಷ್ಪಗಳು ಅತ್ಯಂತ ವಿಶೇಷವಾಗಿರ್ತವೆ. ವಿಶೇಷವಾದ ಸುಗಂಧವನ್ನು ಕೂಡ ಇವು ಹೊಂದಿರ್ತವೆ. ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂಗಳಲ್ಲಿ ಒಂದು. ಸ್ನೇಹಿತರೆ, ಈ ದೇವಾಲಯದ ಎಡಭಾಗದಲ್ಲಿ ನಾವು ಇನ್ನೊಂದು ಪ್ರಮುಖವಾದ ನಾಗದೇವತೆಯ ವಿಗ್ರಹವನ್ನು ನಾವಿಲ್ಲಿ ಕಾಣಬಹುದು. ಇದು ನಾಗಲಿಂಗೇಶ್ವರನ ಗುಡಿಯಾಗಿದೆ. ಸ್ನೇಹಿತರೆ, ಏನಕ್ಕೆಂದರೆ ಈ ನಾಗಪ್ಪನ ಮಧ್ಯಭಾಗದಲ್ಲಿ ನಾವು ಒಂದು ಶಿವಲಿಂಗವನ್ನು ಕೂಡ ಗಮನಿಸಬಹುದಾಗಿದೆ. ಸ್ನೇಹಿತರೆ, ಈ ಲಿಂಗದ ಪಕ್ಕದಲ್ಲಿ ನಾವು ಅನೇಕ ರೀತಿಯಾದಂಥ ವಿಗ್ರಹಗಳನ್ನು ಇಲ್ಲಿ ಗಮನಿಸಬಹುದು. ಎಡಭಾಗ ಮತ್ತು ಬಲಭಾಗದಲ್ಲಿ ಎರಡೂ ಕಡೆಯಲ್ಲೂ ಕೂಡ ನಾವು ಅನೇಕ ರೀತಿಯಾದಂತಹ ಶಿಲ್ಪಗಳನ್ನು ಇಲ್ಲಿ ಗಮನಿಸಬಹುದು. ಈ ದೇವಾಲಯದ ಸಂಪೂರ್ಣವಾಗಿ ಹೊರಭಾಗದಲ್ಲಿ ಎಡಗಡೆಗೆ ನಾವು ಒಂದು ಶಾಸನವನ್ನು ಗಮನಿಸಬಹುದು. ಈ ಶಾಸನದಲ್ಲಿ ಚಿತ್ರದುರ್ಗದ ಪಾಳೆಗಾರರು ಇಲ್ಲಿ ಒಂದು ಉಯ್ಯಾಲೆ ಕಂಬವನ್ನು ಮತ್ತು ಗಂಗಾ ಗುಡಿಯನ್ನು ಹಾಗೂ ಅಲ್ಲಿರ್ತಕ್ಕಂಥ ಮುಂದಿನ 3 ಪುಷ್ಕರಣಿಗಳನ್ನು ಸ್ಥಾಪಿಸಿದರು ಎನ್ನುವ ಶಾಸನವಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ದೇವಸ್ಥಾನಕ್ಕೆ ಬರಲು ಮಾರ್ಗವನ್ನು ಇಲ್ಲಿ ಗಮನಿಸಬಹುದು. ಚಿತ್ರದುರ್ಗದಿಂದ 49 ಕಿಲೋಮೀಟರ್ಗಳಾಗುತ್ತದೆ. ಹಾಗೆ ನೀವು ಬೆಂಗಳೂರಿನಿಂದ ಬರುವುದಾದರೆ 212 ಕಿಲೋಮೀಟರ್ಗಳಾಗುತ್ತದೆ. ಹಾಗೆ ನೀವು ಅತ್ಯಂತ ಹತ್ತಿರವಾದ ಸಿಟಿ ಅಂದರೆ ಹೊಸದುರ್ಗದಿಂದ ನೀವು ಈ ಕ್ಷೇತ್ರಕ್ಕೆ ಬರುವುದಾದರೆ ಕೇವಲ 10 ಕಿಲೋಮೀಟರ್ಗಳಾಗುತ್ತದೆ.